ಎಲ್ಲರಿಗೂ ನಮಸ್ಕಾರ. ಟ್ರೇಡರ್ PRP ಹಿಯರ್. ಸೊ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ವಿಡಿಯೋ ಆಗಿರೋದ್ರಿಂದ ನಾನು ಡಿಸ್ಕ್ಲೇಮರ್ ಕೊಡಲೇಬೇಕಾಗುತ್ತೆ. ಇಲ್ಲಿ ತಿಳಿಸುವ ಯಾವುದೇ ಸ್ಟಾಕ್ ಆಗಲಿ ಅಥವಾ ಯಾವುದೇ ಸಲಹೆಗಳಾಗಲಿ ಇದು ಬೈಯಿಂಗ್ ಸೆಲ್ಲಿಂಗ್ ಆಗಿರೋದಿಲ್ಲ. ಇಟ್ಸ್ ಎನ್ ಎಜುಕೇಷನ್ ಪರ್ಪಸ್ ಆಗಿರೋ ವಿಡಿಯೋ ಆಗಿರುತ್ತೆ. ಸ್ವಿಂಗ್ ಟ್ರೇಡಿಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ 3 ಷೇರು ಸ್ವಿಂಗ್ ಟ್ರೇಡಿಗೆ ಇಟ್ ಲುಕ್ಸ್ ಗುಡ್. ಓಕೆ, ಒನ್ ಇಸ್ BHEL, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ತಿ ಇಂಡಸ್ಟ್ರೀಸ್. ಅದು ಬಿಟ್ಟರೆ ಇನ್ನು ರಿಮೈನಿಂಗ್ 3 to 4 ಇಂಟ್ರಾಡೇಗೆ ಕನ್ಸಿಡರ್ ಮಾಡ್ಬೋದು. ಒಂದೊಂದೇ ನೋಡ್ತಾ ಬರೋಣ. ಓಕೆ, ನೆಕ್ಸ್ಟು ಫಸ್ಟು ಇಂಟ್ರಾಡೇ ಆ್ಯಂಡ್ ಸ್ವಿಂಗ್ ಬೋತ್, ಅದು ಆರ್ತಿ ಇಂಡಸ್ಟ್ರೀಸ್. ಸೊ ರೀಸನ್ ಏನು ಅನ್ನೋದನ್ನು ನೀವು ಸ್ಕ್ರೀನನ್ನು ಪಾಸ್ ಮಾಡಿ ರೀಡೌಟ್ ಮಾಡ್ಕೊಳ್ಳಿ. ಓಕೆ, ನಾನು ಜಸ್ಟು ಎಲ್ಲಿ ಎಂಟ್ರಿ ಆಗ್ಬೋದು, ಎಲ್ಲಿ ಎಕ್ಸಿಟ್ಟು ಅದನ್ನು ಬ್ರೀಫಾಗಿ ಹೇಳ್ತಾ ಬರ್ತೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತಾ ಹೋಗುತ್ತೆ. ಫಾರ್ ಆರ್ತಿ ಇಂಡಸ್ಟ್ರೀಸು 520 to 525 ಎಂಟ್ರಿ ಆಗ್ಬೋದು. ಸ್ಟಾಪ್ ಲಾಸು 515 ಇಟ್ಕೊಂಡ್ರೆ ಒಳ್ಳೆಯದು, ಟು ಕೀಪ್ ದ ಇನ್ವೆಸ್ಟೆಡ್ ಕ್ಯಾಪಿಟಲ್. ಟಾರ್ಗೆಟ್ 540 to 550 ತನಕ ಹೋಗೋ ಚಾನ್ಸಸ್ ಇದೆ ಆರ್ತಿ ಇಂಡಸ್ಟ್ರೀಸ್ಗೆ. ನೆಕ್ಸ್ಟ್ ಇಂಟ್ರಾಡೇ ಶೇರ್ ಬಂದ್ಬಿಟ್ಟು ಹೊನಸ ಕನ್ಸ್ಯೂಮರ್. ಇದು ಕೂಡ 500 ಇಂದ 505 ಎಂಟ್ರಿ ಆಗ್ಬೋದು. 520, 530 ತನಕ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಟಾರ್ಗೆಟ್. 490 ಯು ಕ್ಯಾನ್ ಕೀಪ್ ಸ್ಕ್ರೀನ್ ಪಾಸ್ಟ್. ಬಂದ್ಬಿಟ್ಟು ಮಾರ್ಕ್ಸನ್ಸ್ ಫಾರ್ಮಾ. ಮಾರ್ಕ್ಸನ್ಸ್ ಫಾರ್ಮಾನು ಅಷ್ಟೇ 330 to 335 ಎಂಟ್ರಿ ಆಗ್ಬೋದು. ಒಂದು 10 ಪಾಯಿಂಟ್ಸ್ ಅಪ್ ಆಗೋ ಚಾನ್ಸಸ್ ಇದೆ. ಸೊ 345 to 350 ತನಕ ಯು ಕ್ಯಾನ್ ವೇಟ್ ಆ್ಯಂಡ್ ಬುಕ್ ದ ಪ್ರಾಫಿಟ್. ನೆಕ್ಸ್ಟ್ ಬಂದ್ಬಿಟ್ಟು ದೇವ್ಯಾನಿ ಇಂಟರ್ನ್ಯಾಷನಲ್. ಇದು ಸ್ವಲ್ಪ ಹೇಗಿದೆ ಅಂತಂದರೆ ಎಕ್ಸಾಕ್ಟ್ಲಿ ಟಾರ್ಗೆಟ್ ಹೇಳೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಫ್ ಯು ಎಂಟರ್ 140, 145 ಅಂತಂದರೆ 1 2 to 3% ರಿಟರ್ನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಂಟ್ರಿ ಆಗಬೇಕಾದ್ರೆ ಪ್ಲೀಸ್ ಸ್ವಲ್ಪ ನೋಡ್ಕೊಂಡು ಎಂಟ್ರಿ ಆಗಿ. ಆಮೇಲೆ ನೆಕ್ಸ್ಟು ಶೇರ್ ಬಂದ್ಬಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. 185 to 188 ಎಂಟ್ರಿ ಆಗ್ಬೋದು. ಹಾಗೆ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅರೌಂಡ್ 200 to 205. ಸ್ಟಾಪ್ ಲಾಸು 180ಗೆ ಇಟ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.